ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಚಿಕನ್ ಲಾಲಿಪಾಪ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಕಲರ್ ಉಪಯೋಗಿಸ್ತೀರಾ, ಆಚೆಗಡೆ ಲೇಯರು ಫುಲ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಮತ್ತು ಜ್ಯೂಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಲಾಲಿಪಾಪ್ ತಗೊಂಡಿದ್ದೀನಿ. ಇದರಲ್ಲಿ 12 ರಿಂದ 15 ಆಗುವಷ್ಟು ಪೀಸ್ ಬಂದಿದೆ. ಇದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಮೆಣಸಿನ ಪುಡಿ, 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ ಫ್ಲೋರ್ ಅಂದ್ರೆ ಜೋಳದ ಹಿಟ್ಟು. ಇದಕ್ಕೆ ಲಾಸ್ಟ್ ಅಲ್ಲಿ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಆ ಬೈಂಡಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನಾನು ಇದನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿ ಮತ್ತು ಒಂದು 8 ರಿಂದ 10 ಎಸಳಾಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬಹುದು. ನಾನೀಗ ಅರ್ಧ ಕೆಜಿ ಆಗುವಷ್ಟು ಲಾಲಿಪಾಪ್ ತಗೊಂಡಿದ್ದೀನಲ್ಲ, ಅರ್ಧ ಕೆಜಿಗೆ 1 ಮೊಟ್ಟೆ ಅನ್ನೋ ಲೆಕ್ಕದಲ್ಲಿ ತಗೋತಾ ಇದ್ದೀನಿ. 1 ಎಗ್ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾನೀಗ 1 ಸ್ಪೂನ್ ಆಗುವಷ್ಟು ಮೊಸರು ಹಾಕೋತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ನಿಂಬೆ ಹಣ್ಣು ಬೇಕಂದ್ರೂ ಹಾಕೋಬಹುದು, ಅದು ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೀಗ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಲಾಲಿಪಾಪ್, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಒಂದು ಮಿನಿಮಮ್ ಅಂದ್ರೂ ಒಂದು ಅರ್ಧದಿಂದ 3/4 ಗಂಟೆ ಆಗೋವರೆಗೂ ಅದು ಮ್ಯಾರಿನೇಟಿಂಗ್ ಇಡಿ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಇದ್ರ ಮೇಲೆ ಒಂದು ಸ್ವಲ್ಪ ಆಗುವಷ್ಟು ಎಳ್ಳು, ಅಂದ್ರೆ 1 ಸ್ಪೂನ್ ಆಗುವಷ್ಟು ಎಳ್ಳು ಮತ್ತೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಎಳ್ಳು ನೋಡಕ್ ಚೆನ್ನಾಗಿ ಕಾಣಿಸ್ಲಿ ಅಂತ ಇದನ್ನೆಲ್ಲ ಹಾಕಿ ಈಗ ಮ್ಯಾರಿನೇಟಿಂಗ್ ಇಡೋಣ. ಈಗ ನಾನು ಮ್ಯಾರಿನೇಟಿಂಗ್ ಇಟ್ಟು 1/4 ಗಂಟೆ ಆಗಿದೆ. ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಈಗ ಡೀಪ್ ಫ್ರೈ ಮಾಡ್ಕೊಂಡು ಬರೋಣ. ಎಣ್ಣೆ ತುಂಬ ಹೈ ಫ್ಲೇಮಲ್ಲೂ ಕಾದಿರಬಾರ್ದು, ಹಾಗಂತ ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು. ಕರೆಕ್ಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸುತ್ತ ಇದನ್ನ ಬೇಯಿಸ್ಕೊಳ್ಳೋಣ. ಲಾಲಿಪಾಪ್ ಈಗ ಬೆಂದಿದ್ಯಾ ಅಂತ ತಿಳ್ಕೊಬೇಕಂದ್ರೆ ಒಂದು ಚಾಕು ತಗೊಂಡು ಈ ರೀತಿ ಅದನ್ನ ಚುಚ್ಚಿದ್ರೆ ಅದು ಸಾಫ್ಟ್ ಆಗಿ ಹೋಗ್ಬೇಕು. ಇಲ್ಲಾಂದ್ರೆ ಟೈಮ್ ಪ್ರಕಾರ ನೋಡ್ಕೋತೀರಂದ್ರೆ ಒಂದು 5 ರಿಂದ 6 ನಿಮಿಷ ಆಗಿದ್ರೆ ಸಾಕು, ಬೆಂದಿರುತ್ತೆ. ನೋಡಿ, ಯಾವುದೇ ರೀತಿಯಾದ ಕಲರ್ ಹಾಕ್ತೀರಾ, ತುಂಬಾ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಮನೆಯಲ್ಲೇ ಚಿಕನ್ ಲಾಲಿಪಾಪ್ ರೆಡಿ ಮಾಡ್ಬೋದು. ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಕೂಡ. ಸ್ವಲ್ಪ ಫ್ಯಾನ್ಸಿಯಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸಿಲ್ವರ್ ಫಾಯಿಲ್ ಇಂದ ಸುತ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿ ಕೂಡ ಇದೆ. ಈ ಚಿಕನ್ ಲಾಲಿಪಾಪ್ ರೆಸಿಪಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.